ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತೇನಪ್ಪ ಅಂದ್ರೆ ಈಗ ಎದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿನ ಅಂತಂದ್ರೆ ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ನಡೆಯುತ್ತೆ. ಏನಪ್ಪ ಅಂದರೆ ಈಗ ಆನಂದು ಸಾತ್ವಿಕ್ ಚೇತನ್ ನಾನು ಅಷ್ಟರು ಸೇರಿ ಕಾಂತಾರ ಮೂವಿ ಬುಕ್ ಮಾಡಿ ಬೆಂಕಿ ಗಾಯ್ಸ್ ಬೆಳಿಗ್ಗೆ ಮಧ್ಯಾಹ್ನ ಹೋಗೋ ಅನ್ಕೊಂಡ್ವಿ. ಮಧ್ಯಾಹ್ನ ಆಗಲಿಲ್ಲ, ಕಾಲೇಜು ಅದು ಇದು ಇತ್ತು ಅಂತೇಳಿ ಈಗ 10:00 ಬುಕ್ ಮಾಡಿ ಮಸ್ತ್ ಎಂಜಾಯ್ ಮಾಡೋದು ಗಾಯ್ಸ್. ಬನ್ನಿ ನೀವು ತೋರಿಸ್ತೀನಿ ನಿಮಗೂ. ಒಂದು ವಾರ ಹಿಂದೆ ಫಾಲೋ ಮಾಡ್ತಿದ್ದೀನಿ, ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ ಗೈಸ್. ನಮಗೆ ಫೈನಲಿ ಇವತ್ತು ಸಿಕ್ತು ಟಿಕೆಟು. ನೋಡಿ ಸಾತ್ವಿಕ್ ಎಷ್ಟು ಕಷ್ಟ ಪಡತ್ತ ಟಿಕೆಟ್ ಇದ್ಯಾವುದೋ ಹೊಸ ಪ್ರತಿಭೆ. ಫಾರ್ವರ್ಡ್ ಮಾಡೋ ನಿಮ್ಮ ತಲೆ ಅಣ್ಣ, ನಿಮ್ಮ ತಲೆ ಬೇಕಣ್ಣ. ಇದೇ ನೋಡಿ ನಮ್ಮ ಚೇತನ್ ಅವ್ರ PG. ಚೆನ್ನಾಗಿ ಇಟ್ಕೊಂಡಿಲ್ಲ, ಬಟ್ ಆದ್ರೂ ಚೆನ್ನಾಗಿದೆ. ಗೈಸ್ ಈ ಪ್ಲ್ಯಾನ್ ಏನಂತ ಅಂದರೆ ಈಗ ಸ್ವಲ್ಪ ಹೊತ್ತು ಮಾಲಿಗೆ ಹೋಗಿ ಮಾಲ್ ತಿರುಗಾಡಿ ಆಮೇಲೆ ಮತ್ತೆ ಥಿಯೇಟ್ರಿಗೆ 10:00 ಹೋಗೋದು. ಈ ಅಷ್ಟೊತ್ತವರೆಗೂ ಟೈಮ್ ಪಾಸ್ ಮಾಡ್ತಾ ಮಾಲ್ ತಿರುಗಾಡೋದು, ಅಲ್ಲಿ ತಿರುಗಾಡೋಣ ಗೈಸ್. ಮೇನ್ ಪಾರ್ಟಿ ಮಿಸ್ಸಿಂಗ್ ಕ್ಯಾಪ್ಟನ್. ನೋಡಿ ಕ್ಯಾಪ್ಟನ್ ಮಿಸ್ ಮಾಡ್ಕೊಳಕತ್ತಾರ. ಈಗ ಜಸ್ಟ್ ರೆಡಿ ಆಗಿವಿ. ಈಗ ಜಸ್ಟ್ ಗಾಡಿ ಏರಿ ನೆಕ್ಸ್ಟ್ ಮೂಮೆಂಟ್ ಹೋಗೋದು. ಏನೋ ಹೆಂಗೈತೆ? ಎಕ್ಸೈಟೆಡ್ ಆದ್ರೆ ಆ ಕಡೆ ಹೆಂಗ್ ಬರ್ತಾ ಗೊತ್ತಿಲ್ಲ ಗೈಸ್. ನಮ್ಮ ಕುಂದಾಪುರದ ಪ್ರತಿಭೆ, ಕುಂದಾಪುರದ ಫಿಲ್ಮು ಹೆಮ್ಮೆ ಆಗ್ತಾ ಇದೆ ನನಗೆ ಹೇಳಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಇವತ್ತಿನ ಪಾರ್ಟಿ ಎಲ್ಲ ಸಾತ್ವಿಕ್ ಪಾರ್ಟಿ ಕೊಡ್ಸಕತ್ತಾನ. ಕ್ಲಾಪ್ಸ್ ಹೊಡಿ. ಏನೀಗ ಹಾಕೊಂಡಿರೋದು ಗಾಡಿ ಮ್ಯಾಚ್ ಮಾಡಕ್ಕೆ ಹಾಕೊಂಡಿರೋದು BMW ತಂದಿದ್ದಾನೆ. ಇಲ್ಲಿದೆ ನೋಡಿ ಗೈಸ್ BMW. ಈಗ ನೋಡಿ ಅವ್ರು ಬೇರೆಯವರೆಲ್ಲ ಗಾಡಿ ತಳ್ಕೊಂಡ್ ಟಿ ಶರ್ಟ್ ಹಾಕ್ತಾ, ನಾ ಟಿ ಶರ್ಟ್ ತಗೊಂಡ್ ಗಾಡಿ ತಂದೆ ವಿಲಿ ಹೊಡಿತಾ. ಅಣ್ಣ ಜೂಮ್ ಚಾಲೆ ಜೂಮ್ ಕಾಲೇಜ. ಓಯ್ ಬಾಯ್ ಬಾಯ್ ಡಿಪ್ರೆಷನ್. ಅವ್ರು ಹಾರ್ಕೊಂಡು ಹೋಗ್ತಾರೆ. ಇದು ಗಾಯ್ಸ್ ಕ್ಲಾಕ್ ಟವರು. ಅಲ್ಲೋದ್ರೆ ಅಲ್ಲಿ ನಮ್ಮ ಅಣ್ಣ ಅವ್ರ ಬೇಕ್ರಿ, ಅದು ನಮ್ಮ ಮಾವ ಅವ್ರದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಜಸ್ಟ್ ರಿಲಯನ್ಸ್ ಡಿಜಿಟಲ್ ಹೋಗಿದ್ವಿ. ರಿಲಯನ್ಸ್ ಡಿಜಿಟಲ್ S24 ಫೋನ್ ನೋಡಕಂತ ಹೋಗಿದ್ದೆ. S24 ನೆಕ್ಸ್ಟ್ ಇನ್ನೊಂದು 2 months ಹೊಸದು S24 ತೆಗಿತೀನಿ. ಕಾಯಿರಿ ಅಷ್ಟವರೆಗೆ ಮಸ್ತ್ ವಿಡಿಯೋ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬರ್ತಾವ. ಅವಾಗ ಚೇತನ್ ಫೋನಾಗೂ ಇನ್ನೂ ಚೆನ್ನಾಗಿ ಮಾಡ್ತಿರ್ತೀನಿ ಗಾಯ್ಸ್. ಇದೊಂದು ಫೋನ್ ತಗೊಂಡ್ವಿ ಅಲ್ಲಿ. ಈಗ ಕೇಳ, ಚೇತನ್ದು ಒಂದು ಫೋನ್, ಈಗ ನೆಕ್ಸ್ಟ್ ನಂದೊಂದು ಹೊಸ ಫೋನ್ ಬರುತ್ತೆ. ಎಲ್ಲ ಸೇರಿ ಮೂವರು ಒಂದೊಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಸಾಕು. ಗೈಸ್ ಈಗಷ್ಟೇ ಜಸ್ಟ್ PVR ಒಳಗೆ ಬಂದಿವಿ. ಈಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಇದೊಂದು ಶೋ ನಡೀತಿದೆ. ಈ ಶೋ ಆದ್ಮೇಲೆ ನಮ್ಮ ಶೋ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ನೋಡಿ ಚೇತನ್ ಜನ ಫುಲ್ ಅಂದ್ರೆ ಫುಲ್ ಗೈಸ್. ನಮಗೂ ಲಾಸ್ಟ್ ಸಿಕ್ಕತ್ತು ಟಿಕೆಟ್, ಲಾಸ್ಟಿಗೆ ಸಿಕ್ಕಿತ್ತು ನಮಗೆ. ಅದು ಸಾತ್ವಿಕ್ ಬಂದು ಬುಕ್ ಮಾಡಿದಕ್ಕೆ ಟಿಕೆಟ್ ಸಿಕ್ಕೈತಿ, ಇಲ್ಲಾಂದ್ರೆ ಸಿಕ್ತಿದ್ದಿಲ್ಲ ಟಿಕೆಟ್ ನಮಗೂ. ಸ್ಪೆಷಲ್ ಥ್ಯಾಂಕ್ಸ್ ಸಾತ್ವಿಕ್. ಇವನಿಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯೂಟ್ಯೂಬಲ್ಲಿ ಫಾಲೋ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಕುಂದಾಪುರ ಪ್ರತಿಭೆ ತುಂಬಾ ಹೆಮ್ಮೆ ಆಗುತ್ತೆ. ಇಷ್ಟು ಫಿಲ್ಮು ಇಷ್ಟಪ್ಪ ಓಡಿದೆ ಅಂತ ನಮ್ಗಂತೂ ತುಂಬಾ ಹೆಮ್ಮೆ ಆಗ್ತಿದೆ, ಅದು ಶೆಟ್ರ್ ಆಗಿ. ಸೊ ಎಲ್ಲರೂ ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲರೂ ಒಂದ್ಸಲ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದು ನಿಮ್ಗೆ ಫಿಲ್ಮ್ ಅಲ್ಲ ಗೈಸ್, ಇದು ನಿಮ್ಗೆ ಒಂಥರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕನ್ನಡ ಸ್ಯಾಂಡಲ್ವುಡ್ ನ ಬೆಳೆಸಿ, ಎಲ್ಲರೂ ಬೆಳೆಸಿ, ಎಲ್ಲರೂ ಕನ್ನಡನ ಸಪೋರ್ಟ್ ಮಾಡಿ. ಕನ್ನಡನ ಯಾರು ಗೊತ್ತಾ ಪ್ರೊಡ್ಯೂಸರ್ ಇದಕ್ಕೆ? ಸಪೋರ್ಟ್ ಮಾಡಿ. ವಿಜಯ್ ಪ್ರೊಡ್ಯೂಸರ್ ಇದಕ್ಕೆ. ಯಾವ್ದು? ವಿಜಯ್ ನೆಕ್ಸ್ಟ್ ನಾವೊಂದು ನೆಕ್ಸ್ಟ್ ಮೂವಿ ತೆಗೋಣ ಗೈಸ್. ನೆಕ್ಸ್ಟ್ ನಾವೊಂದು ತೆಗಿತಾ ಇದೀವಿ ಶಾರ್ಟ್ ಫಿಲಮ್. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ.
ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಬ್ಲಾಗರ್ ನಾನು ಸ್ಟಾರ್ಟ್ ಮಾಡಿದಷ್ಟೇ, ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ನನಗೂ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರದ್ದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ಹಂಗೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂತೀರಿ. ಸದ್ಯದಲ್ಲಿ ನಂದೊಂದು ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಜಸ್ಟ್ ಒಳಗೆ ಹೋಗ್ತಿದ್ದೀವಿ, ಈಗ ನೋಡ್ತಾ ಇರ್ಬೋದು ನೀವೆಲ್ಲ. ನಾನು ಚೇತನ ಇಲ್ಲೆಲ್ಲ ನಮ್ಮ ಟೀಮ ಗ್ಯಾಂಗ. ಏನಿದು ನಮ್ದು ಯಾವುದು G2 G3 G3 G4 G5 ಈಗಷ್ಟೇ ಒಳಗೆ ಬಂದೀವಿ. ನೈಸ್ ರಿಸರ್ಚ್ ಸೆಂಟ್ರ್ ಸೂಪರ್. ಇಲ್ಲಿ ನೋಡಿ ಯಾವುದೋ ಮೂವಿದು ಟ್ರೈಲರ್ ಓಪನ್ ಮಾಡಿದ್ದಾರೆ. ನೋಡೋಣ ನೀವು ಗೈಸ್, ಮೂವಿ ನೋಡಿ ಮತ್ತೆ ಇಂಟರ್ವಲ್ ಸಿಗ್ತೀವಿ ಗೈಸ್ ನಿಮಗೆ. ಈಗ ಜಸ್ಟ್ ಫಸ್ಟ್ ಹಾಫ್ ಮುಗೀತು, ಇಂಟರ್ವಲ್ ಬಿಟ್ಟಿದ್ದಾರೆ. ಫುಲ್ಲು ಕೈಯೆಲ್ಲ ಗೂಸ್ ಬಂಪ್ಸ್ ನಡೀತಿದೆ. ಫುಲ್ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ ನನಗೆ. ನೋ ವರ್ಡ್ಸ್. ಗಮ್ಮತ್ತೇ ಬೇರೆ. ಅಬ್ಸಲ್ಯೂಟ್ ಸಿನಿಮಾ ಅಷ್ಟೇ. ಅಲ್ಲಿ ನೋಡಿ ಅವನೇ ಚಳಿ ಕಳ್ಕೊಳಕ್ ಆಗ್ತಿಲ್ಲ. ಅಷ್ಟು ತಣ್ಣಗಾಗ್ಬಿಟ್ಟ, ತಂಗೆದ್ಬಿಟ್ಟ. ಈಗ ಚಳಿ ಆಗ್ತಾ ಉಂಟು. ನೆಕ್ಸ್ಟ್ ಫುಲ್ ಬಿಸಿ ಹಾಟ್. ಆತ್ಮ ಒಂದೇ ಸಲ ಅಲ್ಲಾಡಿದೆ, ಅಷ್ಟು ಸೈಕ್ ಮೂವಿ. ಫಸ್ಟ್ ಹಾಫ್ ಇಷ್ಟು ಚೆನ್ನಾಗಿದೆ, ಇನ್ನು ಸೆಕೆಂಡ್ ಹಾಫ್ ಇನ್ನೂ ವೇಟಿಂಗ್ ಮಾಡಕತ್ತೀವಿ. ಇನ್ನು ನಮಗೆ ಇಂಟರ್ವ್ಯೂವಲ್ಲಿ ಯಾವಾಗ ಬಂತಾನೆ ಗೊತ್ತಾಗಿಲ್ಲ. ನಮಗೆ ಇಂಟರ್ವ್ಯೂಲ್ ಬರ್ಬೇಕಂತಾನೆ ಇದ್ದಿಲ್ಲ ನನಗೆ ಆ್ಯಕ್ಚುಲಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ನಮಗೆ ಮೂವಿ ಕಾಣ್ತಿರೋಕೆ ಒಂದು ಬೇಜಾರಾಗ್ತಿರೋದು, ಟೈಮ್ ಹೋಗ್ತಾ ಇದೆ. ಟೈಮ್ ಹೋಗ್ಬಾರ್ದು ನಮಗೆ, ಜಲ್ದಿ ಮುಂದೆ ಹೋಗ್ತಿದೆ. ಈಗಷ್ಟೇ ಜಸ್ಟ್ ಕಾಂತಾರ ಮುಗಿಸ್ಕೊಂಡ್ಬಂದು, ನಿಜ ಅಂದರೆ ನಿಜ ದೇವ್ರ ದರ್ಶನ ಆಯ್ತು ನನಗೆ. ನಿಜ ಈಗಾದ ಆ ವಿಜುವಲ್ಸ್ ಥಿಯೇಟ್ರಲ್ಲಿ ನೋಡಿದ್ದು, ಈ ವಿಜುವಲ್ಸ್ ಇನ್ನೂ ಕಣ್ಣಲ್ಲೇ ಇದೆ, ಅದು ಮರೆಯೋಕ್ಕಾಗಲ್ದು. ಈಗ ರಾತ್ರಿ ನಿದ್ದೆ ಬರ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಇವತ್ತು ನಿದ್ದೆ ಮಾಡೋ ಮೂಡಲೇ ಇಲ್ಲ ರಾತ್ರಿ. ನಾವು ದೇವ್ರ ದರ್ಶನ ಆಗ್ಬಿಡ್ತು. ಈಗ ಜಸ್ಟ್ ಹೊರಗೆ ಬಂದ್ವಿ. ಈಗ ಏನು ಹೇಳ್ಬೇಕು ಅರ್ಥ ಆಗ್ತಿಲ್ಲ ನನಗೆ. ನಿಜ ಗೂಸ್ ಬಂಪ್ಸ್ ಬರ್ತಿದೆ ಇನ್ನಾದರೂ. ಮೈರು ಮಾಂಚನ. ನಾವು ಅದು ಸ್ಟೋರಿ ರಿಯಲ್, ಬಟ್ ಅದನ್ನು ತೋರಿಸೋದಿದೆಯಲ್ಲ ಅನ್ಬಿಲಿಯಬಲ್ ಗೈಸ್. ಅದೆಷ್ಟು ತಲೆ ಓಡಿಸಿ ಸ್ಟೋರಿ ಬರೆಯೋದಿರುತ್ತಲ್ಲ, ನಿಜ ಅದು ಗ್ರೇಟ್. ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಅವರೇ, ಇಂಥ ಒಂದು ಫಿಲಿಮ್ ಕನ್ನಡ ಇಂಡಸ್ಟ್ರಿಗೆ ತಂದು ನೀವು ದೈವದ ಬಗ್ಗೆ ಜನಕ್ಕೆ ತೋರಿಸಿದ್ದಕ್ಕೆ. ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡಂಗೆ ಮಾಡಿದ್ದೀರಾ. ಸ್ಯಾಂಡಲ್ವುಡ್ನ ತಿರುಗಿ ನೋಡಂಗೆ ಮಾಡಿದ್ದೀರಾ. ಮತ್ತು ಅದಕ್ಕೆ ಎಲ್ಲರ ಕಡೆಯಿಂದ ಥ್ಯಾಂಕ್ಸ್. ಹಂಗೆ ಮುಂದೆ ಈ ಥರನೇ ಫಿಲಿಮ್ ಬರ್ತಾನೆ ಇರಲಿ. ನಾವು ಸ್ಯಾಂಡಲ್ವುಡ್ಗೆ ಸಪೋರ್ಟ್ ಮಾಡೋಣ. ಹಂಗೆ ಕರ್ನಾಟಕನ ಮತ್ತೆ ನಮ್ಮ ಮೇಲೆವರೆಗೂ ಬೆಳೆಸೋಣ ಅಷ್ಟೇ. ಇಲ್ಲಿ ಮೇಲೆ ಚಂದ್ರ, ಇಲ್ಲಿ ಕೆಳಗೆ ಬೀಚು, ಇಲ್ಲಿ ನಾವಿದ್ದೀವಿ. ಲೈಟ್ ಹಾಕೋಕ್ಕಾಗಲ್ಲ. ನನ್ನ ಮಕ್ಕದ ಮೇಲೆ ಫ್ಲ್ಯಾಶ್ ಬಿಡು, ನಾವು ಕಾಣ್ತೀವಿ. ಟೈಮ್ ತೋರ್ಸ. ಟೈಮ್ ನೋಡಿ, ಬರೀ 3 ಗಂಟೆ. ಬರೀ 3 ನಾವು 3. ಅದು ಮೂನಿನ ರಿಫ್ಲೆಕ್ಷನು ನೀರಿನ ಮೇಲೆ ಹೆಂಗೆ ಚೆನ್ನಾಗಿ ಬೀಳ್ತಿದೆ ನೋಡಿ. ಅದು ಹೆಂಗೆ ಅನ್ಸಿದೆ ಅಂದರೆ ಬ್ಲೂ ಲ್ಯೂಮಿನಸ್ ಬರ್ತದಲ್ಲ, ಬ್ಲೂ ಲ್ಯೂಮಿನಸ್ ಲೈಟ್. ನಮ್ಮಂತರೂ ಫುಲ್ಲು ನಿದ್ದೆ ಬರೋದು, ಅದೇ ಬೇಜಾರಾಗೈತೆ. ನಾಳೆ ಕಾಲೇಜಾಗಿ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ, ಬಟ್ ಎಂಜಾಯ್ ಮಾಡತ್ತೀವಿ ನೋಡಿ. ನಮ್ಮ ನಾಗೇಶ್ ಬಾಯ್ಗಳೆಲ್ಲ ಮನಿಕೊಂಡವ್ರೆ. ಮಲ್ಕೊಂಡವ್ರು. ಅಲ್ಲೋಡಿ ಗಾಯ್ಸ್, ಅಲ್ಲೊಂದು ವ್ಯೂ ತೋರಿಸಿ. ನಿಧಾನ ಹೋಗ. ಈಗ ಏರ್ಪೋರ್ಟಲ್ಲಿ ಅನೌನ್ಸ್ಮೆಂಟ್ ಆಯಿತು, ಇನ್ನೂ ಬರ್ತೈತೆ. ಎಲ್ಲೈತೆ ತೋರಿಸು, ಎಲ್ಲೈತೆ ಏರೋಪ್ಲೇನ್. ಆ ಕಡೆ ಗೈಸ್, ಇದು ಏರೋಪ್ಲೇನು, ನಾವಿರೋ ಜಾಗ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಏನು ಬಂತಪ್ಪ? ಏನು ವ್ಯಾನ? ಏರೋಪ್ಲೇನ್ ಇನ್ನೊಂದು 5 ನಿಮಿಷ ಇಳಿತದೆ ಗೈಸ್. ಏರೋಪ್ಲೇನ್ ಬಂತು ನೋಡಿ ಗೈಸ್. ಏನ್ಲಿ ಅದು? ಏನು ಸೈಕಲ್ಲ ಬಂತು. ಬಾಯ್ ಗಾಯ್ಸ್, ಇನ್ನೊಂದು ಏರೋಪ್ಲೇನ್ ಬಂತು ನೋಡಿ. ಬಂತು, ಅಬ್ಸರ್ವ್ ಮಾಡಿ ಅಷ್ಟೇ.
ಏರೋಪ್ಲೇನ್ ಅದು ಏರೋಪ್ಲೇನ್ ಆಗಿ ಗೈಸ್ ಈಗ ವಾಪಸ್ಸು ಮತ್ತೆ 2 ಪ್ಲೇನ್ ನೋಡಿದ್ವಿ, ಸ್ಯಾಟಿಸ್ಫೈ ಆಯಿತು ಗಾಯ್ಸ್. ಬೆಳಿಗ್ಗೆ 4 ಗಂಟೆಗೆ ಬಂದೀವಿ. ಇಲ್ಲಿ ನಮ್ಮ ಗಾಡಿ ಇಲ್ಲ. ಗಾಯ್ಸ್ ಈಗ ಜಸ್ಟ್ ನೈಟ್ ಔಟ್ ಮುಗೀತು, ಮತ್ತೆ ಈಗ ವಾಪಸ್ ಮಂಗ್ಳೂರಿಗೆ ಹೋಗ್ತೀವಿ. ಹೋಗ್ತಾ ಎಲ್ಲಾದ್ರೂ ಚಾಯ್ ಕುಡ್ಕೊಂಡು ಮಸ್ತ್ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಈಗ ಏನಪ್ಪ ಅಂದರೆ ಏರ್ಪೋರ್ಟ್ ಇಳಿಯಕತ್ತೀವಿ. ಏರ್ಪೋರ್ಟ್ ಇಳಿದು ನೆಕ್ಸ್ಟ್ ಮಂಗ್ಳೂರು ರೋಡ್ ಹತ್ತಿ ಅಲ್ಲಿಂದ ಯಾವುದಾದ್ರೂ ಕೆಫೆ ಇಲ್ಲ ಯಾವುದಾದ್ರೂ ಹೋಟ್ಲಲ್ಲಿ ಚಾಯ್ ಕುಡಿದು ಮತ್ತೆ ಮುಂದೆ ಮಂಗ್ಳೂರಿಗೆ ಹೋಗ್ತೀವಿ. ಮನೆಗೆ ಹೋಗಿ 2-3 ತಾಸು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಕಾಲೇಜಿಗೆ ಹೋಗೋದಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಕಾಲೇಜಿಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ಅಷ್ಟೇ ಗೈಸ್ ಇವತ್ತಿನ ಭಾಗ. ಇವತ್ತಿನ ನೈಟ್ ಮಸ್ತ್ ಇತ್ತು, ಎಂಜಾಯ್ ಮಾಡಿದ್ವಿ. ಮತ್ತೆ ನಿಮಗೆ ಇದೇ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿರಿ ಆಯಿತಾ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಿಂಗೆ ಮಸ್ತ್ ವ್ಲಾಗ್ಸ್ ಬಿಡ್ತಿರ್ತೀವಿ ನಾವು, ನಮ್ಮ ಚೇತನ ಫ್ರೆಂಡ್ಸ್ ಎಲ್ಲರೂ. ಮತ್ತೆ ಸಿಗೋಣ ಮುಂದಿನ ಭಾಗಲ್ಲಿ. ಈ ಗುಡ್ ನೈಟು. ನೆಕ್ಸ್ಟ್ ಬ್ಲಾಗಲ್ಲಿ ಗುಡ್ ಮಾರ್ನಿಂಗ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಗೈಸ್ ಈಗ ಜಸ್ಟ್ ಬಂದೀವಿ ಮಂಗಳೂರಿಗೆ, ಟೀ ಕುಡಿಯಾಕತ್ತೀವಿ ನೋಡಿ. ಪಂಪಲ್ ಸರ್ಕಲಲ್ಲಿದ್ದೀವಿ. ಟೀ ಕುಡಿದು ಇವರಿಗೆ ನಮ್ಮ ಹುಡುಗರಿಗೆ ಪಿ ಜಿ ಬಿಟ್ಟು, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಪಿ ಜಿಗೆ ಬಿಟ್ಟು ಹೋಗೋದು. ಗಾಯ್ಸ್ ಇನ್ನು 4 ಅವರ್ ಆದರೆ ಕ್ಲಾಸ್ ಇದೆ. ಕ್ಲಾಸಿಂದ ಏನು ಹೇಳ್ತಿಲ್ಲ, ಹೋಗೋದೈತಲ್ಲ. 2 ಅವರ್ ಆದರೆ 12 ಅವರ್ಸ್ ಆಯ್ತು. ಅರ್ಧ ದಿನ ಅರ್ಧ ದಿನ ಬಂದಿವಿ ಹೋಗಿವಂತ ಗೊತ್ತೇ ಆಗಿಲ್ಲ ನನಗೆ.